ಆರೋಪಿ ದರ್ಶನ್ಗೆ ಸಿಗ್ತಾ ಇರುವಂತಹ ರಾಯಲ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ನಿನ್ನೆ ಅಷ್ಟೇ ಪರಪ್ಪನ ಅಗ್ರಹಾರದ ಮೇಲೆ ಸಿಸಿಬಿ ಅಧಿಕಾರಿಗಳ ತಂಡ ರೇಡ್ ಮಾಡಿತ್ತು. ದಿಢೀರ್ ದಾಳಿ ಮಾಡಿದ್ರೂ ಕೂಡ ಈ ಬಗ್ಗೆ ಮಾಹಿತಿ ಸಿಗಲೇ ಇಲ್ವಾ? ಹಾಗಾದ್ರೆ ಆರೋಪಿಗಳಿಗೆ ಈ ವ್ಯವಸ್ಥೆ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಮಗನನ್ನ ಕಳೆದುಕೊಂಡ ಕುಟುಂಬಕ್ಕೆ ಕಣ್ಣೀರ ಭಾಗ್ಯ ಸಿಕ್ಕಿದೆ. ಕೊಲೆ ಆರೋಪಿಗೆ ಜೈಲಲ್ಲಿ ಸಿಗ್ತಾ ಇದೆ ರಾಜ ವೈಭೋಗದ ಭಾಗ್ಯ. ಎರಡು ವಿಡಂಬನೆಗಳು ಸಮಾಜದ ಮುಂದೆ ನಮಗಿದೆ. ಒಂದು ಕಡೆಗೆ ಒಬ್ಬನ ಪ್ರಾಣ ತೆಗೆದ ಆರೋಪದ ಮೇಲೆ ಕೂತಿರುವಂತಹ ಆರೋಪಿಯ ಸ್ಟೈಲ್, ಬಿಂದಾಸ್ ಸ್ಟೈಲ್ ನೋಡ್ತಾ ಇದ್ದೀರಾ. ಆತನ ಜೊತೆ ಕೂತ್ಕೊಂಡಿರೋರು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರೆ. ಒಟ್ಟಿನಲ್ಲಿ 4 ಜನ ಸಾಧಕರನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ಆ ಕುಟುಂಬದ ಅರಣ್ಯ ರೋದನ, ನ್ಯಾಯ ಸಿಗುತ್ತೆ ಮಗನ ಸಾವಿಗೆ ಅಂತ ಕಾಯ್ತಾ ಇದ್ದಾರೆ. ಕಾದಿದ್ದೇ ಬಂತು. ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. ಅಷ್ಟು ಬೇಗ ಆರೋಪಿಗಳು ಕಿಂಚಿತ್ತೂ ಪಾಪ ಪ್ರಜ್ಞೆ ಇಲ್ಲದೆ ಈ ರೀತಿ ಕಾಣಿಸ್ಕೊಂಡಾಗ, ಈ ಫೋಟೋಗಳು ವೈರಲ್ ಆದಾಗ ಅವರಿಗೆ ಮಾನಸಿಕವಾಗಿ ಆಗುವಂತಹ ಆಘಾತ ಇದೆಯಲ್ಲ, ಅದು ಬಹಳ ದೊಡ್ಡದು. ಒಂದು, ಜನರ ವಿಶ್ವಾಸಕ್ಕೆ ದ್ರೋಹ. ಇವರ ಸೆಲೆಬ್ರಿಟಿ ಅಂದರೆ ದರ್ಶನ್ ಅವರ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರಲ್ಲ, ಆ ಸೆಲೆಬ್ರಿಟೀಸ್ ನೋಡಿದ್ರೆ ದೇವಸ್ಥಾನ ಅಂತ ಹೇಳಿಬಿಟ್ಟು ಹರಕೆ ಪೂಜೆ ಅಂತ ಹೇಳಿ ಉಪವಾಸ ವ್ರತ ಮಾಡ್ತಾ ಕಂಡು ದೇವಸ್ಥಾನಗಳಿಗೆ ಹೋಗ್ತಾ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ, ಅವ್ರ ಬಾಸ್ ನೋಡಿದ್ರೆ ಇಲ್ಲಿ ಬಿಂದಾಸಾಗಿ ಸಿಗರೇಟ್ ಸೇರ್ತಾ ಕಾಫಿ ಮಗ್ನಲ್ಲಿ ಕಾಫಿ ಹೀರ್ತಾ ಇದ್ದಾರೋ ಅಥವಾ ಬೇರೆ ಏನಾದರೂ ಹೀರ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ. ಸೊ ಬಿಂದಾಸಾಗಿದ್ದಾರೆ, ಅವರು ವರಿ ಫ್ರೀ ಆಗಿದ್ದಾರೆ. ಚಿಂತೆಯೇ ಇಲ್ಲದೆ ಕೂತಿರುವಂತಹ ದಾಸ ರೌಡಿ ಶೀಟರ್ಗಳ ಜೊತೆಗೆ ಕಂಡು ಬಂದ ಬಗೆ ಹೀಗೆ. ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ನಾವು ಆಲ್ಮೋಸ್ಟ್ 3-3.5 ಗಂಟೆಯಿಂದ ಕೂಡ ಮಾತಾಡ್ತಾ ಇದ್ದೀವಿ.